ಇವತ್ತಿನ ವಿಡಿಯೋ ಅಂಡರ್ ಗ್ರಾಜುಯೇಟ್ಸ್ ಅವರಿಗೆ ಪೀಡಿಯಾಟ್ರಿಕ್ ಸಬ್ಜೆಕ್ಟ್ ಚೂಸ್ ಮಾಡಬೇಕಾ ಬೇಡವಾ ಅಂತ ಕ್ವೈರೀಸ್ ಬರ್ತಾ ಇದೆ. ಸೊ ಅದಕ್ಕಾಗಿ ಈ ವಿಡಿಯೋದಲ್ಲಿ ನಾನು ಆದಷ್ಟು ಪಾಯಿಂಟ್ಸ್ನ ಕವರ್ ಮಾಡಿರ್ತೀನಿ. ಮೊದಲನೇದಾಗಿ ಪರ್ಸ್ನಾಲಿಟಿ ನೋಡಿ, ಈಚ್ ಸಬ್ಜೆಕ್ಟಿಗೆ ಒಂದು ಪರ್ಸ್ನಾಲಿಟಿ ಬೇಕಾಗಿರುತ್ತೆ. ಸೊ ಈ ಪೀಡಿಯಾಟ್ರಿಕ್ಸ್ನಲ್ಲಿ ಕೈಂಡ್ನೆಸ್ ಇರಬೇಕು, ಪೇಷನ್ಸ್ ಇರಬೇಕು, ಹಾಗೆ ಕಂಪ್ಯಾಷನೇಟ್ ಇರಬೇಕು ನೀವು ಸಬ್ಜೆಕ್ಟಿಗೆ, ಮತ್ತು ಟಾಲರೆನ್ಸ್ ಲೆವೆಲ್ ನಿಮ್ಮದು ಹೈ ಇರಬೇಕಾಗುತ್ತೆ. ಯಾಕಂದರೆ ನೀವು 0 hour ಆಫ್ ಲೈಫ್, ಹುಟ್ಟಿದ ಮಗುವಿಂದ ಹಿಡಿದ್ಬಿಟ್ಟು 18 years ಆಫ್ ಲೈಫ್ ತನಕ ನೀವು ಈ ಸಬ್ಜೆಕ್ಟಲ್ಲಿ ಡೀಲ್ ಮಾಡಬೇಕಾಗುತ್ತೆ. ಆ್ಯಂಕ್ಷಿಯಸ್ ಪೇರೆಂಟ್ಸ್ನ ಡೀಲ್ ಮಾಡಬೇಕಾಗುತ್ತೆ. ಮೂರನೇದಾಗಿ ಏನಂದರೆ, ಮಕ್ಕಳು ಮಾತಾಡೋದಿಲ್ಲ, ಆದಷ್ಟು 5 ವರ್ಷದೊಳಗಿರೋ ಮಕ್ಕಳು ಹೇಳ್ಕೊಳೋದಿಲ್ಲ. ಸೊ ಅವ್ರು ಹೇಳ್ದೇನೆ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನಿಮ್ಮ ಪೇಷನ್ಸ್ ಲೆವೆಲ್ ತುಂಬಾ ಹೈ ಇರಬೇಕಾಗುತ್ತೆ. ಸಬ್ಜೆಕ್ಟ್ ಯಾವ ರೀತಿ ಚೂಸ್ ಮಾಡಬೇಕು, ರ್ಯಾಂಕ್ ಬೇಸಿಸ್ ಮೇಲೆ ಚೂಸ್ ಮಾಡಬೇಕಾ ಇಲ್ಲ ಇಂಟ್ರೆಸ್ಟಲ್ಲಿ ಚೂಸ್ ಮಾಡಬೇಕಾ? ಯಾವಾಗಲೂ ಸಬ್ಜೆಕ್ಟ್ನ ನೀವು ಇಂಟ್ರೆಸ್ಟ್ ಅಂದರೆ ನಿಮಗೆ ಸಬ್ಜೆಕ್ಟ್ ಥಿಯರಿನಲ್ಲಿ ಇಷ್ಟ ಆಗಿದೆ ಒಂದು. ಎರಡನೇದಾಗಿ ನಿಮಗೆ ಪೀಡಿಯಾಟ್ರಿಕ್ಸ್ ನೀವೇನು ಇಂಟರ್ನ್ಶಿಪ್ಪಲ್ಲಿ ಮಾಡ್ತಿರುವಾಗ ನಿಮಗೆ ಅದರದ್ದು ಮ್ಯಾನೇಜ್ಮೆಂಟ್ ಆಗಲಿ, ಅದರದ್ದು ವರ್ಕಿಂಗ್ ಶೆಡ್ಯೂಲ್ ಆಗಲಿ, ಅದೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದರೆ ಮಾತ್ರ ನೀವು ಪೀಡಿಯಾಟ್ರಿಕ್ಸ್ನ ಚೂಸ್ ಮಾಡಿ. ಇಲ್ಲ ಅಂದರೆ ನನಗೆ ಡರ್ಮೆಟಾಲಜಿ ಸಿಗ್ತಾ ಇಲ್ಲ, ರೇಡಿಯಾಲಜಿ ಸಿಗ್ತಾ ಇಲ್ಲ, ಅದಕ್ಕಾಗಿ ನಾನು ಥರ್ಡ್ ಆಪ್ಷನ್ ಪೀಡಿಯಾಟ್ರಿಕ್ಸ್ ಚೂಸ್ ಮಾಡಿಬಿಡ್ಲಾ ಅನ್ನೋದು ತಪ್ಪಾಗುತ್ತೆ. ಸಾಕಷ್ಟು ಸ್ಟೂಡೆಂಟ್ಸ್ ಒಂದು ಮಿಸ್ ಗೈಡೆನ್ಸಲ್ಲಿ ಏನು ಹೋಗ್ತಾರೆ ಅಂದರೆ, ನಾರ್ಮಲಿ ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ಕೆಲವೊಂದು ಮಕ್ಕಳನ್ನು ನೋಡಿರ್ತಾರೆ, ಕ್ಯೂಟ್ ಇರುತ್ತೆ, ಆ್ಯಕ್ಟಿವ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು, ಮ್ಯಾಮ್ ನನಗೆ ಮಕ್ಕಳಂದರೆ ಕ್ಯೂಟ್ ಅನ್ನಿಸ್ತಾರೆ, ಅದಕ್ಕಾಗಿ ನಾನು ಈ ಸಬ್ಜೆಕ್ಟ್ನ ತೊಗೋಬೇಕು ಅಂತ ಹೇಳ್ತಾ ಇರ್ತಾರೆ. ಬಟ್ ನೋಡಿ, ಈ ಸಬ್ಜೆಕ್ಟ್ ಎಂಟರ್ ಆದಮೇಲೆ ನಿಮಗೆ ಇರಿಟೇಬಲ್ ಚೈಲ್ಡು ಮತ್ತು ಸಫರ್ ಆಗ್ತಿರೋ ಚೈಲ್ಡ್ ಸಿಗುತ್ತೆ. ಅದನ್ನು ಸ್ಮೈಲ್ ಮಾಡಿಸ್ಬೇಕಾಗಿರೋದು ನೀವು ಬಂದುಬಿಟ್ಟು. ಇವಾಗ ಸಬ್ಜೆಕ್ಟ್ನ ನೀವು ಚೂಸ್ ಮಾಡಿದ್ದೀರಾ. ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫ್ ಯಾವ ರೀತಿ ಇರುತ್ತೆ? ತುಂಬಾ ಹೆಕ್ಟಿಕ್ ಆಗಿರುತ್ತೆ. ಹವರ್ಸ್ ಶಿಫ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬೇರೆ ಸಬ್ಜೆಕ್ಟ್ಗಿನ. ಲೈಕ್ ನೀವು 12 hours ಶಿಫ್ಟ್ ಮಾಡಬೇಕು, ಡೇ ಶಿಫ್ಟ್ ಇರುತ್ತೆ, ನೈಟ್ ಶಿಫ್ಟ್ ಇರುತ್ತೆ. ಸೊ ನಿಮ್ಮ ನಿದ್ದೆ ಸೈಕಲ್ಸ್ ಹ್ಯಾಂಪರ್ ಆಗುತ್ತೆ. ಕೆಲವೊಬ್ಬರಿಗೆ ಆ ಸ್ಲೀಪ್ ಸೈಕಲ್ ಅಡ್ಜಸ್ಟ್ ಆಗಲ್ಲ ಅಂತ ಜನನೂ ಇರ್ತಾರೆ. ಸೊ ನೀವು ತಿಳ್ಕೊಬೇಕು, ನಾನು ಈ ಥರ ಡಯರ್ನಲ್ ವೇರಿಯೇಷನ್ ಎಕ್ಸೆಪ್ಟ್ ಮಾಡ್ಬೋದಾ ಅನ್ನೋದು ಒಂದು. ಎರಡನೇದು ಬಂದುಬಿಟ್ಟು, ತುಂಬಾ ಶೆಡ್ಯೂಲ್ ಹೆಕ್ಟಿಕ್ ಇರೋದ್ರಿಂದ ಫುಡ್ ಇಂಟೇಕ್ ಆಗಲಿ, ಸ್ಲೀಪ್ ಇಂಟೇಕ್ ಆಗಲಿ, ಅದು ಯಾವುದೇ ಪೋಸ್ಟ್ ಗ್ರ್ಯಾಜುಯೇಷನ್ ಸಬ್ಜೆಕ್ಟಲ್ಲಿ ಇದ್ದೇ ಇರುತ್ತೆ. ಬಟ್ ಇದರಲ್ಲಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಕಾಳಜಿ ತುಂಬಾ ವಹಿಸಬೇಕಾಗಿರುತ್ತೆ. ಮಾನಿಟರಿಂಗಲ್ಲಿ ತುಂಬಾ ಟೈಮ್ ಸ್ಪೇರ್ ಮಾಡಬೇಕಾಗುತ್ತೆ. ಸೊ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫ್ ಹೆಕ್ಟಿಕ್ ಇರುತ್ತೆ, ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದ್ದರೆ ಹೆಕ್ಟಿಕ್ ಅನ್ನೋದು ನೀವು ಮರೆತು ಬಿಡ್ತೀರಾ. ಗೊತ್ತಾಗ್ದೇ ನೀವು 3 ವರ್ಷ ಪೋಸ್ಟ್ ಗ್ರ್ಯಾಜುಯೇಷನ್ನ ಮುಗಿಸ್ತೀರಿ. ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಹೆಕ್ಟಿಕ್ ಶೆಡ್ಯೂಲ್ ಇದೇ ಥರ ಇರುತ್ತಾ ಅಂದರೆ, ನಮ್ಮ ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ತುಂಬ ಹೆಕ್ಟಿಕ್ ಅಂತ ಹೇಳಿದ್ನಲ್ಲ ನಾನು, 24 hours, 48 hours, ಕೆಲವೊಂದು ಸಲ ನೀವು 2-3 days ತನಕನೂ ನೀವು ವರ್ಕ್ ಶೆಡ್ಯೂಲಲ್ಲಿ ಇರಬೇಕಾಗುತ್ತೆ. ಸೊ ಈ ರೀತಿಯೇ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫ್ ಇರುತ್ತಾ ಅಂದರೆ ಡೆಫಿನೆಟ್ಲಿ ಇಲ್ಲ. 50% ವರ್ಕ್ ಲೋಡ್ ಕಮ್ಮಿ ಆಗಿಬಿಡುತ್ತೆ. ಸೊ ಏನು ನೀವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಕಲಿತಿರೋ, ವರ್ಕ್ ಮಾಡ್ತಿರೋ ಅದಕ್ಕಿಂತ ಕಮ್ಮಿ ಇರುತ್ತೆ. ಬಟ್ ಅದೇ ನೀವು ಬೇರೆ ಕ್ಲಿನಿಕಲ್ಸ್ ಲೈಕ್ ಡರ್ಮಾ, ರೇಡಿಯಾಲಜಿಗೆ ಕಂಪೇರ್ ಮಾಡಿದ್ರೆ, ಅವ್ರಿಗೆ ಕಂಪೇರ್ ಮಾಡಿದಾಗ ನಮ್ಮದು ಇನ್ನೂ ಹೆಕ್ಟಿಕ್ ಶೆಡ್ಯೂಲಲ್ಲೇ ಬರುತ್ತೆ. ಸೊ ಇದಕ್ಕೂ ನೀವು ರೆಡಿಯಾಗಿರಬೇಕು. ಯಾಕೆ ಹೇಳಿ, ನ್ಯೂ ಬಾರ್ನ್ಸ್ ಡೆಲಿವರಿ ಆಗ್ತಾ ಇರುತ್ತೆ, ಪ್ರೆಗ್ನೆಂಟ್ ಲೇಡಿ ಯಾವಾಗ ಡೆಲಿವರಿ ಮಾಡ್ತಾರೆ ನಿಮಗೆ ಗೊತ್ತಿಲ್ಲ. ನಾವು ಆಬ್ಸ್ಟೆಟ್ರಿಷಿಯನ್ ಜೊತೆ ಕನೆಕ್ಟ್ ಆಗಿರ್ತೀವಿ. ಸೊ ಯಾವ ಮೂಮೆಂಟಲ್ಲಿ ನಿಮಗೆ ಕಾಲ್ ಬರ್ಬೋದು, ಅದನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆಲ್ಲ ನೀವು ರೆಡಿ ಇರಬೇಕಾಗುತ್ತೆ ಪೋಸ್ಟ್ ಗ್ರ್ಯಾಜುಯೇಷನ್ ಲೈಫ್ನಲ್ಲಿ ಕೂಡ. ಥರ್ಡ್ ಇಂಪಾರ್ಟೆಂಟ್ ಕ್ವೆಶನ್, ಮನಿ. ಸೊ ಎಷ್ಟು ಅರ್ನ್ ಮಾಡ್ಬೋದು ನಾವು ಈ ಸಬ್ಜೆಕ್ಟ್ನ ತೊಗೊಂಡ್ರೆ? ಈಸ್ ಇಟ್ ವರ್ದಿ ಎನಫ್? ಇಷ್ಟೆಲ್ಲ ಕಷ್ಟಪಟ್ಟು ನಮಗೆ ಅಷ್ಟು ಸಿಗುತ್ತಾ ಮನಿ ಇದರಲ್ಲಿ ಅಂತ ಹೇಳಿದ್ರೆ, ನೋಡಿ, ಯಾವುದೇ ಕ್ಲಿನಿಕಲ್ ಸಬ್ಜೆಕ್ಟಲ್ಲಿ ನಿಮಗೆ ಯು ಕ್ಯಾನ್ ಅರ್ನ್ ಗುಡ್, ಓಕೆ. ಬಟ್ ಥಿಂಗ್ ಇಸ್, ಸರ್ಜಿಕಲ್ಗೆ ಕಂಪೇರ್ ಮಾಡಿದಾಗ ಕ್ಲಿನಿಕಲ್ ಸಬ್ಜೆಕ್ಟ್ಸಲ್ಲಿ ಅರ್ನಿಂಗ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನನ್ನ ಪ್ರಕಾರ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಥರ ಸಬ್ಜೆಕ್ಟ್ಸಲ್ಲಿ ಎಸ್ಪೆಷಲಿ ಏನಂದರೆ ಮೆಡಿಸಿನ್ ಆಗಲಿ ಇಲ್ಲ ನಿಮ್ಮ ಪೀಡಿಯಾಟ್ರಿಕ್ಸ್ ಆಗಲಿ, ಈ ಥರ ಸಬ್ಜೆಕ್ಟ್ಸಲ್ಲಿ ನೀವು ಹವರ್ಸ್ ಇನ್ ಅ ಡೇ ಎಕ್ಸ್ಟ್ರಾ ಕೊಡೋದಕ್ಕೆ ರೆಡಿ ಇದ್ದೀರಾ ಅಂತ ಅಂದರೆ, ನಿಮಗೆ ಸಫಿಷಿಯೆಂಟ್ ಅಮೌಂಟ್ ಎಷ್ಟು ಬೇಕೋ ಅಷ್ಟು ನಿಮಗೆ ನೀವು ಅರ್ನ್ ಮಾಡ್ಬೋದು. ಬಟ್ ಅಷ್ಟೇ ನಿಮ್ಮ ಎನರ್ಜಿ ಮತ್ತು ಟೈಮ್ ಕೂಡ ಈ ಸಬ್ಜೆಕ್ಟ್ಸಲ್ಲಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಆದಮೇಲೆ ಪೀಡಿಯಾಟ್ರಿಕ್ಸ್ ಎಂಡ್ ಸಬ್ಜೆಕ್ಟಾ ಮೇಡಮ್, ಇಲ್ಲ ಇದ್ರ ಮುಂದೆನೂ ನಾವು ಫೆಲೋಶಿಪ್ ಮಾಡಬೇಕಾ, ನೀವು ಯಾಕೆ ಮಾಡಿಲ್ಲ ಅನ್ನೋ ಕ್ವಶನ್ಸ್ ಕೂಡ ತುಂಬಾ ಬರ್ತಾ ಇದೆ. ಸೊ ಏನಂದರೆ, ಪೀಡಿಯಾಟ್ರಿಕ್ಸ್ ಏನಿದೆ ಅಲ್ವಾ, ಅದು ಬ್ರೆಡ್ ಆ್ಯಂಡ್ ಬಟರ್ ಅಂದರೆ ಜನರಲ್ ಪೀಡಿಯಾಟ್ರಿಕ್ಸು. ಯಾವುದೇ ಮಗು ನಿಮ್ಮ ಹತ್ರ ಬಂದರೆ ಅದರದ್ದು ಡೆವಲಪ್ಮೆಂಟ್ ಆಗಲಿ, ನ್ಯೂಟ್ರಿಷನ್ ಆಗಲಿ, ಇಮ್ಯುನೈಸೇಷನ್ ಆಗಲಿ, ಅದನ್ನು ನೀವು ಸ್ಕಿಪ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಮಾಡಿಬಿಟ್ಟೆ ನಂತರ ನೀವು ಸಿಸ್ಟಮ್ಗೆ ಎಂಟ್ರ್ ಆಗ್ತೀರಾ. ಬಟ್ ಏನಂದರೆ, ಯಾವುದೇ ಫೆಲೋಶಿಪ್ಪನ್ನು ನಿಮಗೆ ಆ ಆರ್ಗನ್ ಮೇಲೆ ಇಂಟ್ರೆಸ್ಟ್ ಇದೆ, ನಾನು ಅದನ್ನು ಎಕ್ಸ್ಟೆನ್ಸಿವ್ಲಿ ಓದಬೇಕು, ತಿಳ್ಕೋಬೇಕು, ಜನರನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಅನ್ನೋರು ಡೆಫಿನೆಟ್ಲಿ ಫೆಲೋಶಿಪ್ನ ಮಾಡಿ. ಸೊ ನೀವು ತಿಳ್ಕೋಬೇಕು, ನಮಗೆ ಇನ್ನೂ ಎಕ್ಸ್ಟೆನ್ಸಿವ್ಲಿ ರೀಡಿಂಗ್ ರಿಕ್ವೈರ್ಡ್ ಇದೆನಾ, ನಮಗೆ ಒಂದೇ ಪರ್ಟಿಕ್ಯುಲರ್ ಡೈರೆಕ್ಷನ್ನಲ್ಲಿ ಓದೋದು ಇಂಟ್ರೆಸ್ಟ್ ಇರೋದು ಇದ್ದರೆ ನೀವು ಫೆಲೋಶಿಪ್ನ ಚೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇಷ್ಟೆಲ್ಲ ಹೇಳಿಬಿಟ್ಟು ಹೆದರ್ಸ್ತಾ ಇದ್ದೀರಾ ಅಂತ ಅಂದ್ಕೋಬೇಡಿ. ಇಷ್ಟೆಲ್ಲ ಪೀಡಿಯಾಟ್ರಿಕ್ಸಿಂದು ಒಂದು ಜನರಲ್ ಐಡಿಯಾ ಕೊಟ್ಟಿದ್ದೀನಿ. ಬಟ್ ಈ
ಸಬ್ಜೆಕ್ಟ್ನ ಚೂಸ್ ಆದಮೇಲೆ ಆ 0 ಹವರ್ ಆಫ್ ಲೈಫಿಂದ ಹಿಡಿದು 18 ಇಯರ್ಸ್ ತನಕ ಮ್ಯಾನೇಜ್ ಮಾಡೋದಕ್ಕೆ ಎಷ್ಟು ಡಿಫ್ರೆಂಟ್ ಡೈವರ್ಸಿಟಿ ಆಫ್ ಏಜ್ ನಿಮಗೆ ಸಿಗುತ್ತೆ. ಒಂದು ಮಗು ಇನ್ನೊಂದು ಮಗು ಥರ ಇರೋದಿಲ್ಲ. ಹಾಗೆ ನಿಮ್ಗೆ ಸಬ್ಜೆಕ್ಟ್ ಯಾವಾಗಲೂ ಎವರ್ಗ್ರೀನ್ ಆಗಿರುತ್ತೆ. ಸೊ ಈ ಸಬ್ಜೆಕ್ಟ್ನ ಐ ಆಮ್ ಟೋಟಲಿ ಇನ್ ಲವ್ ವಿತ್ ಇಟ್. ಎರಡನೇದು ನನಗೇನು ಇಷ್ಟ ಆಗುತ್ತೆ ಈ ಸಬ್ಜೆಕ್ಟಲ್ಲಿ ಅಂದರೆ ನ್ಯೂಮರಿಕಲ್ಸ್ ಆ್ಯಂಡ್ ಕ್ಯಾಲ್ಕುಲೇಷನ್ಸ್. ಸೊ ಈಚ್ ಟ್ರೀಟ್ಮೆಂಟ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಷ್ಟು ಮೈನ್ಯೂಟ್ ವೇರಿಯೇಷನ್ಸ್ ಇರುತ್ತೆ. ಈಚ್ ಡೋಸಿಂದು ಲೆವೆಲ್ಸ್ ಆಗಲಿ ಇಲ್ಲ ಅದರ ಕ್ಯಾಲ್ಕುಲೇಷನ್ಸ್ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ನಿಮ್ಮ ಸಬ್ಜೆಕ್ಟ್ ನಿಮ್ಮದಾಗಿರುತ್ತೆ. ಸೊ ಇದೆಲ್ಲ ಪ್ಯಾರಾಮೀಟರ್ಸ್ನ ನೀವು ಒಂದಾಗಿ ಲಿಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಚೂಸ್ ಮಾಡಿ ನಿಮಗೆ ಪೀಡಿಯಾಟ್ರಿಕ್ಸ್ ಮಾಡಬೇಕು ಬೇಡವೋ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು.